ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಮೇಡಮ್ ಕೈಮದ್ದು ಬಿದ್ದಾಗ ಕೆಲವು ವ್ಯಕ್ತಿಗಳು 15 ವರ್ಷದವರು 30 ವರ್ಷದವರನ್ನಂಗೆ ಕಾಣಿಸ್ತಾರೆ. 20 ವರ್ಷದ ಹುಡುಗಿ 50, 60 ವರ್ಷದ ಹುಡುಗಿಯನ್ನಂಗೆ ಕಾಣಿಸ್ತಾರೆ. ಯಾತಕ್ಕೋಸ್ಕರ ಮೇಡಮ್ ಇದು ಕೈಮದ್ದಿನಿಂದನೇ ಉಂಟಾಗುತ್ತಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಮೊದಲನೇದಾಗಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ನಮ್ಮ ಬ್ಲಡ್ ಏನಾದರೂ ಕೆಟ್ಟೋದಾಗ, ಇನ್ಫೆಕ್ಷನ್ ಆದಾಗ, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ, ಈಗ ಸಾಮಾನ್ಯವಾಗಿ ನಮಗೆ ಜ್ವರ ಬಂದಾಗ ಎಷ್ಟು ಡಲ್ಲಾಗಿ ಕಾಣಿಸ್ತೀವಿ ಅಲ್ವಾ, ನಮ್ಮ ವೆಯ್ಟ್ ಲಾಸ್ ಆಗೋ ಅಂಥದ್ದಂತೆ, ನಮ್ಮ ಚರ್ಮದ ಕಾಂತಿನೂ ಕೂಡ ಕ್ಷೀಣಿಸೋದು ಹೀಗೆಲ್ಲ ಆಗುತ್ತಲ್ವ. ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ನಾವು ಸರಿಯಾಗಿ ಇಟ್ಕೋಬೇಕು. ಮತ್ತು ನಮ್ಗೆ ಏನಾಗಿದೆ ಅಂತೇಳಿ ಫಸ್ಟು ನಾವು ಹೋಗಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಅದರ ಪ್ರಕಾರವಾಗಿ ನಾವು ಚೆಕ್ ಮಾಡಿಸಿದಾಗ ಅವ್ರು ಏನೇನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಅಕಸ್ಮಾತ್ ಅದಕ್ಕೂ ಕೂಡ ಏನಾದ್ರೂ ಸರಿ ಹೋಗಲಿಲ್ಲ ಅಂತ ಅಂದಾಗ, ಈಗ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಕೈಮದ್ದು ಅಂತ ಕೇಳಿದ್ರಲ್ವ, ಈ ಕೈಮದ್ದನ್ನು ಹಾಕಬೇಕಾದ್ರೆ ಇದು ನನಗೂ ಗೊತ್ತಿಲ್ಲ, ನನಗೆ ದೊಡ್ಡವರು ಹೇಳಿದ್ದು. ಒಂದು ಗಿಡಮೂಲಿಕೆ ಇದೆಯಂತೆ, 15 ವರ್ಷದವರು 30 ವರ್ಷದವ್ರು ಅನ್ನಂಗೆ ಕಾಣೋ ಅಂಥದ್ದು, ಮತ್ತು 30 ವರ್ಷದವರು 60 ವರ್ಷದವ್ರ ಥರ ಕಾಣೋ ಅಂಥದ್ದು, ಅವ್ರ ಸೌಂದರ್ಯನೇ ಕ್ಷೀಣಿಸ್ತಾ ಬರುತ್ತಂತೆ. ಅಂಥದ್ದೊಂದನ್ನು ಪೌಡ್ರು ಕೂಡ ಮಿಕ್ಸ್ ಮಾಡಿ ಹಾಕ್ತಾರಂತೆ. ಆದರೆ ಇದು ಎಲ್ಲೂ ಕೂಡ ಸಿಗೋದಿಲ್ಲ, ತುಂಬ ಅಪರೂಪ ಅಂತ ಹೇಳ್ಬಿಟ್ಟು ಹೇಳಿದ್ರು ದೊಡ್ಡವರು. ಸೊ ಹಾಗಾಗಿ ಆ ಥರದ್ದೇನಾದ್ರೂ ಕೈಮದ್ದಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವರ ಒಂದು ಸೌಂದರ್ಯ ಏನಿದೆಯೋ ಅದು ಕ್ಷೀಣಿಸ್ತಾ ಬರುತ್ತೆ. ಅಂದರೆ ಈಗ ಎಷ್ಟೋ ಜನನ ನಾವು ನೋಡಿರ್ಬೋದು, 20 ವರ್ಷದವರು ವಯಸ್ಸಾಗಿರೋರ ಥರ ಕಾಣಿಸ್ತಿರ್ತಾರೆ. ಅದೇ ವಯಸ್ಸಾಗಿರೋರು 15, 18 ವರ್ಷದ ಹುಡುಗಿ ಥರ ಎಲ್ಲ ಕಾಣಿಸ್ತಾ ಇರ್ತಾರೆ. ಆ ಥರದೊಂದು ಇದೆಯಂತೆ ಒಟ್ಟು ಗಿಡಮೂಲಿಕೆ. ನಾನು ಕೂಡ ಅದನ್ನು ನೋಡಿಲ್ಲ, ಹೇಳಿದ್ದನ್ನು ಕೇಳಿಕೊಂಡು ನಾನು ಹೇಳ್ತಾ ಇದ್ದೀನಿ. ದೊಡ್ಡವರೆಲ್ಲ ಹೇಳಿದರು, ಆ ಥರನೂ ಕೂಡ ಎಲ್ಲ ಮಾಡಿ ಹಾಕೋವಂಥ ಚಾನ್ಸಸ್ ಇರುತ್ತಂತೆ. ಆ ಥರ ಏನಾದ್ರೂ ಆಗಿದ್ರೂ ಕೂಡ ಈ ಥರ ಆಗಬಹುದು ಸಾಮಾನ್ಯವಾಗಿ. ಮತ್ತು ಅದು ಬಿಟ್ಟರೆ ಏನು, ನಮ್ಮ ಆರೋಗ್ಯದ ಸಮಸ್ಯೆನಲ್ಲಿ ಏನಾದರೂ ಏರುಪೇರು ಆದಾಗ್ಲೂ ಕೂಡ ಈ ಥರ ಆಗುತ್ತೆ. ಮತ್ತು ನಮ್ಮ ಚರ್ಮದ ಕಾಂತಿ ಯಾವಾಗ ಡಲ್ ಆಗ್ತಾ ಬರುತ್ತೆ ಅಂದರೆ, ಅನಾರೋಗ್ಯ ಸಮಸ್ಯೆ ಏನಾದರೂ ಇದ್ದಾಗ, ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಬ್ಲಡ್ಡಲ್ಲಿ ಏನಾದರೂ ಇನ್ಫೆಕ್ಷನ್ ಆದಾಗ ನೋಡ್ಕೋಬೇಕು. ಅದಕ್ಕೆ ನಾವು ನಮ್ಮ ಬ್ಲಡ್ಡನ್ನು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಬ್ಲಡ್ ಏನಾದ್ರು ಕೆಟ್ಟೋದಾಗ್ಲೂ ಕೂಡ ಅಷ್ಟೇ ಚರ್ಮದ ಕಾಂತಿ ಎಲ್ಲ ಕ್ಷೀಣಿಸ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಯಾರಾದರೂ ಏನಾದ್ರೂ ಕ್ವಶನ್ ಕೇಳೋಂಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲೇ ಹಾಕ್ಬೋದು, ಗೊತ್ತಿರೋಷ್ಟು ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.